ರಾಘವೇಂದ್ರ ಸ್ವಾಮಿ, ತುಕಾರಾಮ್ ಲೋಕಸಭಾ ಸದಸ್ಯರು, ಮತ್ತೆ ಬಹಳ ಜನ MLAಗಳೆಲ್ಲ ಇವನು ಲೀಡರ್ ಆಫ್ ದಿ ಅಪೋಸಿಷನ್ ಚೆಲುವಾದಿ ನಾರಾಯಣ್ ಎಲ್ಲ MLAಗಳೆಲ್ಲ ಭಾಗವಹಿಸಿದ್ದಾರೆ. ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಬಹಳ ಮುಖ್ಯವಾಗಿ ಕನ್ವಿಕ್ಷನ್ ರೇಟು ಅದು 20ರಲ್ಲಿ 10% ಇತ್ತು, ಈಗ 7% ಬಂತು. ಅದಕ್ಕೆ ಅದನ್ನ ಕನಿಷ್ಠ 10%ಗಿಂತ ಹೆಚ್ಚಿರಬೇಕು, ಅದು ಮಾಡಬೇಕು ಅಂತ ಹೇಳಿದೆ. ಮತ್ತೆ ಅದಕ್ಕೋಸ್ಕರ ಪೊಲೀಸ್ನವರು ಮೀಟಿಂಗ್ ಮಾಡಬೇಕು, ಪ್ರಾಸಿಕ್ಯೂಷನ್ನವರು ಮೀಟಿಂಗ್ ಮಾಡಬೇಕು, ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತೆ ಡಿಸಿಗಳು 3 ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿ, ತಪ್ಪದೇನೆ 3 ತಿಂಗಳಿಗೆ ಮೀಟಿಂಗ್ ಮಾಡಬೇಕು, ರಿವ್ಯೂ ಮಾಡಬೇಕು. ಎಲ್ಲಿ ಇದಿದ್ದಾವೆ ಅವು ಯಾವ ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಹೇಳಿದ್ದೀನಿ. ಸೊ ಅನೇಕ ಜನ ನಮ್ಮ ಇವರು ರಿಸರ್ವೇಷನ್ ಬಗ್ಗೆ ಮತ್ತೆ ಬ್ಯಾಕ್ಲಾಗ್ ಬಗ್ಗೆ ಇವೆಲ್ಲ ಮಾತಾಡಿದ್ದಾರೆ. ಅವನ್ನೆಲ್ಲನೂ ಕೂಡ ಸಂತೋಷ. ಮತ್ತೆ ನಾನು ಚೀಫ್ ಸೆಕ್ರೆಟರಿ ಒಂದು ರಿವ್ಯೂ ಮೀಟಿಂಗ್ ಅನ್ನ ಮಾಡ್ತಾ ಇದ್ದೀವಿ ಬ್ಯಾಕ್ಲಾಗ್ ಬಗ್ಗೆ, ಮತ್ತೆ ಅನೇಕ ಹುದ್ದೆಗಳನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ, ಆರೋಪಗಳನ್ನು ಮಾಡಿದ್ದಾರೆ. ಅದನ್ನ ಎಲ್ಲ ಯಾವ್ಯಾವ ಇಲಾಖೆಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಅದನ್ನೆಲ್ಲ ನೋಡಿ ಮಾಡ್ತಕ್ಕಂಥದ್ದು. ಮತ್ತೆ ರಿಸರ್ವೇಷನ್ ಇನ್ ಪ್ರಮೋಷನ್ ಅವ್ರ ಬಗ್ಗೆ ಮಾತಾಡ್ತೀವಿ. ಸರ್ ಇಡಿಯವರು ಸಮನ್ಸ್ಗೆ ಹೈಕೋರ್ಟ್ ಆಲೆ ಜಂಪಾಗ್ಬಿಟ್ಟಿಲ್ಲ, ನೀನು ಆಲೆ ಜಂಪಾಗ್ಬಿಟ್ಟಿಲ್ಲ ಬೇರೆ ಕಡೆಗೆ ನಿಲ್ಲಿಸಿದ್ರಲ್ಲ, ಅದಕ್ಕೆ ಅಲ್ಲ ಆಯ್ತಪ್ಪ, ನಿಲ್ಲಿಸಿದ್ರೆ ಇದನ್ನ ಕೇಳ್ಬೇಕು ನೀನು. ಏನಂತ ನೋಟಿಸ್ ಕೊಟ್ಟಿದ್ರು, ಅದು ಸ್ಟೇ ಆಗಿದೆ, ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಜಡ್ಜು ಹೇಳಿದ್ದಾರೆ, ಹರಿ ಯಾಕೆ ನೀವು ಇಷ್ಟೊಂದು ತನಿಖೆ ನಡೀತಾ ಇದೆ, CBI ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ, ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ. ಈ ಹಂತದಲ್ಲಿ ನೀವು ಆತರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಕೊಟ್ಟಿದೆ. ರಾಜಕೀಯ ಪ್ರೇರಿತ ಅಂತ ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಮತ್ತೆ ಇದೇನು ರಾಜಕೀಯ ಪ್ರೇರಿತ ಕೇಸೇ? ಮೂಢ ಕೇಸೇ ರಾಜಕೀಯ ಪ್ರೇರಿತ, ಮೂಢ ಕೇಸೇ ರಾಜಕೀಯ ಸಿಬಿಐ ಕೋರಿರೋದು ಕೂಡ ಇನ್ನು ಪೆಂಡಿಂಗ್ ಇದೆ ಸರ್. ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ ಆಗಿ ಇನ್ನು ಪೆಂಡಿಂಗ್ ಇದೆ. ಏನಾದ್ರು ಆತಂಕ ಏನಾದ್ರು ಸಿಬಿಐಗೆ ಹೋಗ್ಬೋದು ಅಂತ ಆತಂಕ ಏನಾದ್ರು ಇದೆಯಾ ಸರ್? ಯಾಕೆ ಕೇಸ್ ಇನ್ನು ಕೂಡ ಪೆಂಡಿಂಗ್ ಇದೆ. ಜಡ್ಜ್ ಏನ್ ಮಾಡ್ತಾರೆ ಅಂತ ತೀರ್ಪು ಇನ್ನು ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ. ನನ್ಗೆ ಯಾಕೆ ಆತಂಕ ಆಗುತ್ತೆ? ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.